ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಅಕಾಡೆಮಿ ಶಿಕಾರಿಪುರ. ನಾನು ನಿಮ್ಮ ರಮೇಶ್ ಸರ್. ದೆಹಲಿ ಸುಲ್ತಾನರ ಭಾಗದ ಮುಂದುವರಿದ ವಿಡಿಯೋವನ್ನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಇತಿಹಾಸ ಸರಣಿಯ 9ನೇ ವಿಡಿಯೋವನ್ನು ನಿಮಗೋಸ್ಕರ ಅರ್ಪಿಸ್ತಾ ಇದ್ದೇನೆ. ನಾನು ರಮೇಶ್ ಸರ್ ನಿಮ್ಮ ಮುಂದೆ ಮತ್ತೊಮ್ಮೆ ಈ ಒಂದು ಪರಿಚಯಕ್ಕೆ ಬರ್ತಾ ಇದ್ದೀನಿ. ನೆನಪಿರಲಿ, ನಮ್ಮ ಚಾನಲ್ದ ಫ್ರೀ ಸಬ್ಸ್ಕ್ರಿಪ್ಷನ್ಸ್ ಇರ್ತದೆ, ಫ್ರೀ ಸಬ್ಸ್ಕ್ರೈಬ್ ಮಾಡುವಂಥ ಚಾನಲ್ ಇದು. ದಯವಿಟ್ಟು ನಮ್ಮ ಚಾನಲನ್ನು ಭಾಳ ಆತ್ಮೀಯತೆಯಿಂದ ಶೇರ್ ಮಾಡಿ, ಹಾಗೆಯೇ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಾ. ಅದನ್ನು ಹಾಗೆ ಮುಂದುವರಿಸಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೀವು ಆನಂದಿಸಬೇಕು. ಹಾಗೆಯೇ ಬಹಳಷ್ಟು ಕಡೆ ಇದನ್ನು ಶೇರ್ ಮಾಡಬೇಕು. ಇಡೀ ಕರ್ನಾಟಕದ ಮನೆ ಮನೆಗೂ ಮುಟ್ಟುವ ರೀತಿ ನಿಮ್ಮ ಶೇರ್ ಆಗಿರಲಿ ಅಂಥೇಳಿ ನಾನು ನಿಮ್ಮ ಹತ್ರ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಅದನ್ನು ನೀವು ಕೂಡ ಈಡೇರಿಸ್ತೀರಾ ಅಂತ ಅಂದ್ಕೊಂಡಿದ್ದೀರಿ. ಇವತ್ತು ನಾವು ಮಾತಾಡ್ತಾ ಇದ್ದೇವೆ ದೆಹಲಿ ಸುಲ್ತಾನರ ಮತ್ತೊಂದು ಅದ್ಭುತವಾದಂಥ ರಾಜವಂಶ, ಅದೇ ತುಘಲಕ್ ಸಂತತಿ. ನೆನಪಿರಲಿ, ತುಘಲಕ್ ಸಂತತಿ ಅಂದ ತಕ್ಷಣ ನಿಮ್ಮ ತಲೆನಲ್ಲಿ ನೆನಪಾಗೋದೆ ಮೊಹಮ್ಮದ್ ಬಿನ್ ತುಘಲಕ್ ವಿಚಾರ. ಆದರೆ ಅವನು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೇ ಈ ತುಘಲಕ್ ಸಂತತಿಯನ್ನು ಸ್ಥಾಪನೆ ಮಾಡಿದವ್ರ ವಿಚಾರನೂ ಕೂಡ ಸರಿಯಾಗಿ ತಿಳ್ಕೊಂಡಿರಬೇಕು. ನೋಡಿ, ನೆನಪಿರಲಿ, ಇತ್ತೀಚೆಗೆ ನಮ್ಮ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಭಾಳ ಸುಂದರವಾದ ಪ್ರಶ್ನೆ ಒಂದಿದೆ. ದೆಹಲಿಯ 3ನೇ ನಗರ ತುಘಲಕಾಬಾದ್. ನೆನ್ಪಿಟ್ಕೊಳ್ಳಿ, ದೆಹಲಿಯ 3ನೇ ನಗರ ತುಘಲಕಾಬಾದ್ ಎನ್ನೋ ಹೊಸ ನಗರ ನಿರ್ಮಾಣವನ್ನು ಮಾಡಿದವರು ಯಾರು ಅನ್ನೋ ಪ್ರಶ್ನೆ ಇರುತ್ತೆ. ನೆನಪಿರಲಿ, ಈ ಹೊಸ ನಗರದ ನಿರ್ಮಾಣಕಾರನೇ ಗಿಯಾಸುದ್ದೀನ್ ತುಘಲಕ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಈ ತುಘಲಕ್ ಸಂತತಿಯಲ್ಲಿ ಆಳ್ವಿಕೆ ಮಾಡಿರೋದ್ರಲ್ಲಿ ಮೊದಲ 3 ಜನ ತುಂಬಾ ಫೇಮಸ್. ಹೇಗೆ ಅಂತೀರಾ? ಗಿಯಾಸುದ್ದೀನ್ ತುಘಲಕ್, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಇದಾದ ನಂತರ ತುಘಲಕ್ ಶಾ, ಅಬೂಬಕರ್, ಮೊಹಮ್ಮದ್ ನಾಸಿರುದ್ದೀನ್ ಬಿನ್ ಫಿರೋಜ್, ಹುಮಾಯೂನ್ ಮತ್ತು ಮೊಹಮ್ಮದ್ ನಾಸಿರುದ್ದೀನ್ ಈ ವಂಶದ ಕೊನೆಯ ದೊರೆ. ಮೊದಲ ದೊರೆ ನೆನ್ಪಿಟ್ಕೊಳ್ಳಿ, ಗಿಯಾಸುದ್ದೀನ್ ತುಘಲಕ್. ಅತ್ಯಂತ ಪ್ರಸಿದ್ಧ ದೊರೆ ಮೊಹಮ್ಮದ್ ಬಿನ್ ತುಘಲಕ್. ಹಾಗೇನೆ ಅತ್ಯಂತ ದಯಾಳು ಪರ ದೊರೆ ಫಿರೋಜ್ ಶಾ ತುಘಲಕ್. ಕೊನೆಯ ದೊರೆ ಮೊಹಮ್ಮದ್ ನಾಸಿರುದ್ದೀನ್. ನೆನ್ಪಿಟ್ಕೊಳ್ಳಿ, ಸ್ಥಾಪಕರನ್ನ ಹೇಗೆ ನೆನ್ಪಿಟ್ಕೊಳ್ತೀವೋ, ಪ್ರಸಿದ್ಧ ದೊರೆಯನ್ನು ಹೇಗೆ ನೆನ್ಪಿಟ್ಕೊಳ್ತೀವೋ, ಹಾಗೇನೆ ಕೊನೆಯ ದೊರೆಯನ್ನು ಕೂಡ ನೆನ್ಪಿಟ್ಕೊಳ್ಳೇಬೇಕು. ಹಾಗಾಗಿ ನಮ್ಮ ಪ್ರಥಮ ತುಘಲಕ್ ಸಂತತಿಯ ದೊರೆಯನ್ನು ನಾವು ನೋಡೋದಾದರೆ ಗಿಯಾಸುದ್ದೀನ್ ತುಘಲಕ್ ಈ ಸಾಮ್ರಾಜ್ಯದ ಮೊದಲ ಸ್ಥಾಪಕಕಾರ ಅಂತ ಕೂಡ ಕರಿತೀವಿ. ನೆನಪಿರಲಿ ಸ್ನೇಹಿತರೆ, ಇಡೀ ದೆಹಲಿ ಸುಲ್ತಾನರಲ್ಲೇ ಏಕೈಕ ವ್ಯಕ್ತಿ ಘಾಜಿ ಎನ್ನುವ ಬಿರುದನ್ನು ಪಡೆದಂಥವನು ಅಂತ ನೆನ್ಪಿಟ್ಕೊಡಿ. ದೆಹಲಿ ಸುಲ್ತಾನರಲ್ಲಿ ಆಳಿದಂತಹ ಎಲ್ಲ ದೊರೆಗಳಲ್ಲಿ ಘಾಜಿ ಬಿರುದನ್ನು ಗಳಿಸಿದಂತಹ ಏಕೈಕ ಸುಲ್ತಾನ ಗಿಯಾಸುದ್ದೀನ್ ತುಘಲಕ್. ಅಲಾವುದ್ದೀನ್ ಖಿಲ್ಜಿಯ ಕಾಲದಿಂದಲೂ ಕೂಡ ಪ್ರಚಲಿತದಲ್ಲಿದ್ದ ಈತ ಈಗ ಉನ್ನತವಾದಂತಹ ಅಧಿಕಾರಕ್ಕೆ ಬರಲಿಕ್ಕೆ 1320ರಿಂದ 25ರ ಮಧ್ಯದ 5 ವರ್ಷಗಳನ್ನು ಬಹಳ ಸುಂದರವಾಗಿ ಆಡಳಿತ ಮಾಡ್ತಾನೆ. ಸ್ನೇಹಿತರೆ, ನೋಡೋಣ, ಇವನ ಹೆಚ್ಚು ದೊಡ್ಡ ದೊಡ್ಡ ಹೋರಾಟಗಳಿಗಿಂತ ಆಡಳಿತದಲ್ಲಿ ತಂದ ಬದಲಾವಣೆಗಳೇ ಇವನನ್ನು ಅತ್ಯಂತ ಶ್ರೇಷ್ಠ ದೊರೆಯನ್ನಾಗಿ ಮಾಡಿದೆ. ನೆನ್ಪಿಟ್ಕೋಬೇಕು, ಗಿಯಾಸುದ್ದೀನ್ ತುಘಲಕ್ ಈತ ಒಳಾಡಳಿತ ನೀತಿ ಏನು ಮಾಡ್ದ? ತನ್ನ ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ಮೊದಲು ಮಾಡಿದ್ದು, ದೆಹಲಿ ಸುಲ್ತಾನರಲ್ಲಿ ಯಾವಾಗಲೂ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ದೆಹಲಿಯ ಶ್ರೀಮಂತರು ನೋಬೆಲ್ ವರ್ಗವನ್ನು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಇತ್ತು. ಹಾಗಾಗಿ ಈತ ಏನು ಮಾಡ್ದ? ತನ್ನನ್ನು ವಿರೋಧ ಮಾಡ್ತಾ ಇದ್ದ ದೆಹಲಿಯ ನೋಬೆಲ್ಲರು ಅಥವಾ ಶ್ರೀಮಂತರನ್ನು ಉನ್ನತ ಹುದ್ದೆಗಳನ್ನು ಕೊಡೋದ್ರ ಮೂಲಕ ಅವರಿಗೆ ಕೆಲವು ಭೂಮಿಗಳ ಹಕ್ಕು, ಇಟ್ ಮೀನ್ಸ್ ಜಹಾಗೀರನ್ನು ಕೊಡೋದ್ರ ಮೂಲಕ ಅವರನ್ನು ತೃಪ್ತಿಗೊಳಿಸಿದಷ್ಟೇ ಅಲ್ಲ, ಕಂದಾಯದಲ್ಲಿ 10ನೇ 1 ಭಾಗ, ಇಟ್ ಮೀನ್ಸ್ 10 ಚೀಲ ಭತ್ತ ಬೆಳೀತಾ ಇದ್ದೀರಾ ಅಂದರೆ ಒಂದೇ ಚೀಲವನ್ನು ಟ್ಯಾಕ್ಸ್ ಆಗಿ ಕೊಡಿ ಅಂತ ಕೇಳ್ದ. ಇಷ್ಟು ಕಡಿಮೆ ತೆರಿಗೆಯನ್ನು ವಿಧಿಸೋದ್ರ ಮೂಲಕ ರೈತರ ಉನ್ನತಿಗೆ ಕಾರಣಕರ್ತನೂ ಕೂಡ ಆದ ಅಂತ ಹೇಳ್ತೀವಿ. ಮತ್ತೊಂದು, ಅಧಿಕಾರಿಗಳಲ್ಲಿ ಬಹಳಷ್ಟು ಜನ ಭ್ರಷ್ಟಾಚಾರ, ಲಂಚ ಇಂತಹ ಸಮಸ್ಯೆಗಳಲ್ಲಿ ಸಿಲುಕಿತ್ತು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಇವನು ಮಾಡಿದ ಕೆಲಸ, ಅಧಿಕಾರಿಗಳಿಗೆ ಸಂಬಳವನ್ನು ಹೆಚ್ಚಿಸಿದ.
ಹೆಚ್ಚಿನ ಸಂಬಳವನ್ನು ಕೊಡೋದ್ರ ಮೂಲಕ ಅವರ ಅಗತ್ಯತೆಗಳನ್ನು ಸಂಬಳದಲ್ಲೇ ಪೂರೈಸ್ಕೊಂಡ್ರೆ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ ಅನ್ನೋದು ಅವನ ವಾದ. ಅದನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ. ಇದಾದ ನಂತರ ನೆನಪಿರಲಿ, ನ್ಯಾಯಾಂಗ ವ್ಯವಸ್ಥೆಯನ್ನು ಉತ್ತಮಪಡಿಸುವುದಕ್ಕೆ ಈತ ಕೈಗೊಂಡ ಕ್ರಮನೇ ಶರಿಯತ್ಸ್ ಕಾನೂನು. ಅಲಾವುದ್ದೀನ್ ಖಿಲ್ಜಿ ಯಾವುದನ್ನು ತೆಗಳಿದ್ನೋ, ಯಾವುದನ್ನು ದೂರ ಇಟ್ಟಿದ್ನೋ, ಈತ ಅದನ್ನು ಅನುಸರಿಸ್ಕೊಂಡು ಬಂದ ಅನ್ನೋದು ಕೂಡ ಹೇಳ್ಬೋದು ನಾವು. ಸ್ನೇಹಿತರ ನೆನಪಿರಲಿ, ಶರಿಯತ್ಸ್ ಕಾನೂನುಗಳನ್ನು ಆಡಳಿತದಲ್ಲಿ ಅಳವಡಿಸಿಕೊಂಡ ದೊರೆ ಕೂಡ ಈತ. ಹಾಗಾಗಿ ಇವನ ಒಳಾಡಳಿತ ನೀತಿಗಳು ತುಂಬಾ ಫೇಮಸ್. ಕೃಷಿಕರಿಗಾಗಿ ಏನೇನು ಮಾಡ್ದ ಅಂತ ಅನ್ನೋದಾದರೆ ನಾವು ತೆರಿಗೆಯನ್ನು ತುಂಬಾ ಕಡಿಮೆ ಮಾಡ್ದ ಅನ್ನೋದು ಕೂಡ ಇವನ ಸುಂದರವಾಗಿರೋದು. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಆಗಬಾರ್ದು ಅಂದರೆ ಸಂಬಳವನ್ನು ಕೂಡ ಹೆಚ್ಚಿಸಿದ. ಶ್ರೀಮಂತರಿಂದ ವಿರೋಧ ಬರಬಾರ್ದು ಅಂತಂದರೆ ಅವರಿಗೆ ಉದ್ಯೋಗವನ್ನು ಕೊಟ್ಟ, ಜೊತೆಗೆ ಜಹಗೀರ್ ಸಿಸ್ಟಮನ್ನು ಕೊಟ್ಟ. ಕಾನೂನನ್ನು ಕಂಟ್ರೋಲ್ ಮಾಡೋಕ್ಕೆ ಶರಿಯತ್ ಸಿಸ್ಟಮ್ ಅಂತಂದ. ಇವನು ನಿರ್ಮಿಸಿದ ಅತಿ ಸುಂದರವಾದ ನಗರವೇ ತುಘಲಕಾಬಾದ್. ನೆನ್ಪಿಟ್ಕೊಳ್ಳಿ, ದೆಹಲಿಯ 3ನೇ ನಗರ. 7 ನಗರಗಳಲ್ಲಿ ಇದು 3ನೇ ನಗರ ತುಘಲಕಾಬಾದ್. ಈ ತುಘಲಕಾಬಾದ್ನ ನಿರ್ಮಾಣಕಾರನೇ ಯಾರು? ಗಿಯಾಸುದ್ದೀನ್ ತುಘಲಕ್. ಇವನ ಸಾಮ್ರಾಜ್ಯದ ಅತಿ ಶ್ರೇಷ್ಠ ಆಸ್ಥಾನ ಕವಿಗಳು ಅಂದರೆ ಅಮೀರ್ ಖುಸ್ರು, ಹಾಗೆಯೇ ಹಸನ್ ದೆಹಲ್ಲವಿ ಕೂಡ ಇದ್ದರು. ಇನ್ನು ಇವನ ವಿದೇಶಾಂಗ ನೀತಿಗಳಿಗೆ ಬಂತಂದರೆ ನೆನ್ಪಿಟ್ಕೊಳ್ಳಿ, ಇಂಥ ಒಳ್ಳೆಯ ದೊರೆಗೊಬ್ಬ ಮಗ ಇದ್ದ, ಅವನೇ ಜುನಾ ಖಾನ್. ಜುನಾ ಖಾನ್ ಅಂದರೆ ಬೇರೆ ಯಾರೂ ಅಲ್ಲ, ಮೊಹಮ್ಮದ್ ಬಿನ್ ತುಘಲಕ್ಕನ ಮೊದಲ ಹೆಸರೇ ಜುನಾ ಖಾನ್. ಈ ಜುನಾ ಖಾನ್ ಮಾಡಿದಂತಹ ಒಂದು ದೊಡ್ಡ ಹೋರಾಟ ನೆನ್ಪಿಟ್ಕೊಳ್ಳಿ ಯಾವತ್ತೂ ಕೂಡ. ಈ ಹೋರಾಟ ಏನು ಅಂತಂದರೆ, ದೆಹಲಿಯಿಂದ ನೋಡಿ, ದೆಹಲಿಯಿಂದ ಇವನು ಒಂದು ದಂಡಯಾತ್ರೆಯನ್ನು ಕೈಗೊಂಡ. ಆ ದಂಡಯಾತ್ರೆ ಎಲ್ಲಿವರೆಗೆ ಬಂದಿತ್ತು ಅಂತಂದರೆ, ಇವತ್ತಿನ ಒಡಿಸ್ಸಾ ಪ್ರಾಂತ್ಯ ಏನಿದೆ, ಈ ಒರಿಸ್ಸಾ ಪ್ರಾಂತ್ಯವನ್ನು ಹಿಂದೆ ವಾರಂಗಲ್ ಅಂತ ಕರಿತಾ ಇದ್ವಿ. ಈ ವಾರಂಗಲ್ಲಲ್ಲಿ ಕಾಕತೀಯರ 2ನೇ ಪ್ರತಾಪ ರುದ್ರದೇವ ಅಧಿಕಾರದಲ್ಲಿದ್ದಂಥ ಸಂದರ್ಭ. ಅವನನ್ನು ಸೋಲಿಸ್ತಾನೆ. ಜೊತೆಗೆ ದಾರಿಯ ಮಧ್ಯದಲ್ಲಿದ್ದ ದೇವಗಿರಿ, ನೆನ್ಪಿಟ್ಕೊಳ್ಳಿ, ದೇವಗಿರಿ ಮತ್ತು ವಾರಂಗಲ್, ಈ 2 ಪ್ರಾಂತ್ಯಗಳನ್ನು ಗೆಲ್ತಾನೆ. ಗೆದ್ದಾದ್ಮೇಲೆ ಈ ವಾರಂಗಲ್ಗೆ ಆತ ಪುನರ್ ನಾಮಕರಣ ಮಾಡ್ತಾನೆ. ಅದೇನೇ ಸುಲ್ತಾನ್ಪುರ ಅಂಥೇಳಿ ಕರಿತೀವಿ. ಸುಲ್ತಾನ್ಪುರ ಇವನು ನೇಮಿಸಿದಂತಹ ಹೊಸ ಹೆಸರು. ನಮ್ಮ ಪ್ರಶ್ನೆ ಅದೇನೇ ಬರ್ತದೆ, ಮೊಹಮ್ಮದ್ ಬಿನ್ ತುಘಲಕ್ ಯಾವ ನಗರವನ್ನು ಸುಲ್ತಾನ್ಪುರ ಎಂದು ಹೆಸರಿಸಿದ ಅಂತ ಕೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಸುಲ್ತಾನ್ಪುರ ಅಂತಂದರೆ ಇವತ್ತಿನ ಒರಿಸ್ಸಾ ಪ್ರಾಂತ್ಯ, ಹಿಂದೆ ವಾರಂಗಲ್ ಅಂತ ಕರಿತಾ ಇದ್ವಿ. ಆ ವಾರಂಗಲ್ಲನ್ನೇ ಈತ ಸುಲ್ತಾನ್ಪುರ ಅಂತ ಹೇಳ್ದ. ನೆಕ್ಸ್ಟು ಇದೇ ಮೊಹಮ್ಮದ್ ಬಿನ್ ತುಘಲಕ್, ಇಟ್ ಮೀನ್ಸ್ ಜುನಾ ಖಾನ್ಗೆ ಪಿತೃಘಾತಕ ಅನ್ನೋ ಬಿರುದು ಕೂಡ ಇದೆ. ಕಾರಣ ಇಷ್ಟನೇ, ಈತ ಯಾಕೆ ಇವನಿಗೆ ಆ ಬಿರುದು ಬಂತು ಅಂತಂದರೆ, ತಾನು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ತಂದೆಯನ್ನೇ ಕೊಂದಿರೋ ಅಂಥ ವ್ಯಕ್ತಿ. ಕಾರಣ ಇಷ್ಟೇ, ಹೇಗೆ ಕೊಲ್ತಾನೆ ಅಂತಂದರೆ, ವಾರಂಗಲ್ನ ಒಂದು ಹೋರಾಟದಲ್ಲಿ ಗೆದ್ದು ತಂದ ಆನೆಗಳ ಉತ್ಸವವನ್ನು ಏರ್ಪಡಿಸ್ತಾರೆ. ಈ ಆನೆಗಳ ಉತ್ಸವವನ್ನು ನೋಡೋದಕ್ಕೆ ತನ್ನ ತಂದೆಯನ್ನು ಕರೆಸ್ತಾನೆ. ತಂದೆ ಆನೆ ಉತ್ಸವವನ್ನು ನೋಡೋ ಸಂದರ್ಭದಲ್ಲಿ ಆ ಮಂಟಪವನ್ನು ಬೀಳಿಸೋದ್ರ ಮುಖಾಂತರವಾಗಿ ಆತ ತನ್ನ ತಂದೆಯನ್ನೇ ಕೊಂದು ಅಧಿಕಾರಕ್ಕೆ ಬರ್ತಾನೆ. ಸೊ ಈ ಸಂದರ್ಭದಲ್ಲಿನೇ ಒಂದು ಮಾತಿದೆ, ದೆಹಲಿ ಇನ್ನೂ ದೂರ ಇದೆ ಎಂದು ಭವಿಷ್ಯವನ್ನು ನುಡಿದಿದ್ದು ಸಂತ ನಿಜಾಮುದ್ದೀನ್ ಔಲಿಯಾವನ್ನು ಕೂಡ ನಾವು ಇವನ ಕಾಲಕ್ಕೆ ನೆನಪನ್ನು ಮಾಡ್ಕೊಳ್ತೀವಿ. ಸ್ನೇಹಿತರೆ, ಇದಿಷ್ಟು ಕೂಡ ನಮ್ಮಲ್ಲಿ ಗಿಯಾಸುದ್ದೀನ್ ತುಘಲಕ್ನ ಬಗ್ಗೆ ನಾವು ವಿಚಾರಗಳನ್ನು ಹೇಳ್ತೇವೆ. ಇದಾದ ಮೇಲೆ ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಇದೇ ಜುನಾ ಖಾನ್ ತನ್ನ ಹೆಸರನ್ನು ಚೇಂಜ್ ಮಾಡ್ಕೊಳ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ಅಂಥೇಳಿ ಅಧಿಕಾರಕ್ಕೆ ಬರ್ತಾನೆ. ಮೊಹಮ್ಮದ್ ಬಿನ್ ತುಘಲಕ್ ಯಾರಿಗೆ ತಾನೇ ಗೊತ್ತಿಲ್ಲ. ಯಾಕೆ ಅಂತಂದರೆ ಇವನನ್ನು ದ್ವಂದ್ವಗಳ ಮಿಶ್ರಣ ಅಂತ ಕರಿತೀವಿ, ಒಂದು ಕಡೆ ಹುಚ್ಚು ದೊರೆ ಅಂತ ಕರಿತೀವಿ. ಅನೇಕ ಆಡಳಿತಾತ್ಮಕ ಪ್ರಯೋಗಗಳನ್ನು ಕೈಗೊಂಡ ಶ್ರೇಷ್ಠ ದೊರೆ ಅಂತಲೂ ಕೆಲವರು ಹೇಳ್ತಾರೆ. ಅವರವರ ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾರೆ. ಆದರೆ ಮೊಹಮ್ಮದ್ ಬಿನ್ ತುಘಲಕ್ ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಯೋಗಗಳನ್ನು ತನ್ನ ಆಡಳಿತದಲ್ಲಿ ಮಾಡ್ತಾ ಬಂದ. ನಂಬರ್ 1, ಕೃಷಿನಲ್ಲಿ ಏನೇನು ಮಾಡ್ದ ಅಂತ ನೆನ್ಪಿಟ್ಕೋಬೇಕು. ಅವನ ಶ್ರೇಷ್ಠವಾದ ವಿಚಾರ ಅಂತಂದರೆ ಕೃಷಿ. ನೋಡಿ, ಕೃಷಿಗಾಗಿ ಇವನು ಕೈಗೊಂಡಂಥ ಬಹಳ ಪ್ರಮುಖವಾದ ಪದ್ಧತಿ ಅಂದರೆ ಏಕರೂಪ ಕಂದಾಯ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಏಕರೂಪ ಕಂದಾಯ ಪದ್ಧತಿಯಲ್ಲಿ
ಆತ ಒಂದು ಕೃಷಿ ಇಲಾಖೆಯನ್ನು ನೇಮಕ ಮಾಡೋದು ಕೂಡ ಇದೆ. ಅದರಲ್ಲಿ ಏನು, ದಿವಾನ್ ಇ ಕೋಹಿ. ಬಹು ಸಾರಿ ಎಕ್ಸಾಮಲ್ಲಿ ಕೇಳಿರುವ ಪ್ರಶ್ನೆ ಇದು, ನೆನ್ಪಿಟ್ಕೊಳ್ಳಿ. ದಿವಾನ್ ಇ ಕೋಹಿ ಕೃಷಿ ಇಲಾಖೆಗಳ ಅಭಿವೃದ್ಧಿಗಾಗಿ ಇವನು ಸ್ಥಾಪನೆ ಮಾಡಿದಂತಹ ಒಂದು ಇಲಾಖೆ. ಕೃಷಿಗೆ 2 ತೆರಿಗೆಗಳನ್ನು ವಿಧಿಸ್ತಾ ಇದ್ದ. ಒಂದು ಗರ್ಹಿ ಅಂತ ಕರಿತೀವಿ, ಗರ್ಹಿ ಅಂದರೆ ಮನೆಗಂದಾಯಗಳು. ಚರಾಯಿ ಅಂತ ಕರಿತೀವಿ, ಇದು ಗೋಮಾಳ. ಈ ತೆರಿಗೆಗಳನ್ನು ವಿಧಿಸೋದ್ರ ಮುಖಾಂತರವಾಗಿ ಕೃಷಿನಲ್ಲಿ ಒಂದು ಬದಲಾವಣೆ ತರೋದಕ್ಕೆ ಟ್ರೈ ಮಾಡ್ತಾನೆ. ಒನ್ಸ್ ಅಗೇನ್ ರಿಮೈಂಡ್ ಮಾಡ್ತಾ ಇದ್ದೀನಿ, 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಏಕರೂಪ ಕಂದಾಯ ಪದ್ಧತಿ, ಎರಡನೇದು ದಿವಾನ್ ಇ ಕೋಹಿ. ಅದಾದ ಮೇಲೆ ಮಹಮ್ಮದ್ ಬಿನ್ ತೊಗಲಕ್ಕನ ಮತ್ತೊಂದು 1327 ಬದಲಾವಣೆ, 26-27 ಟೋಟಲ್ ಕೈಗೊಳ್ತಾನೆ. ರಾಜಧಾನಿಯ ಬದಲಾವಣೆ ನೆನ್ಪಿಟ್ಕೊಳ್ಳಿ. ಈ ರಾಜಧಾನಿಯನ್ನ ಆತ ಬದಲಾವಣೆ ಮಾಡಿದ್ದು ದೆಹಲಿಯಿಂದ ದೇವಗಿರಿಗೆ ತನ್ನ ಸಾಮ್ರಾಜ್ಯವನ್ನ ಆತ ಬದಲಾಯಿಸಬೇಕಾಗಿತ್ತು. ಈ ದೆಹಲಿಯಿಂದ ದೇವಗಿರಿಗೆ ಈ ಸಾಮ್ರಾಜ್ಯವನ್ನ ಆತ ಬದಲಾಯಿಸ್ತಾನೆ. ಹಾಗೆ ಬದಲಾಯಿಸುವ ಸಂದರ್ಭದಲ್ಲಿ ನಮಗೆ ಪ್ರಶ್ನೆ ಅದೇನೇ ಇರುತ್ತೆ, ಯಾಕೆ ಇವನು ಈ ರಾಜಧಾನಿಯನ್ನು ಬದಲಾಯಿಸುವಂಥ ಧೈರ್ಯಕ್ಕೆ ಹೋದ ಅಂತೇಳಿ. ನಂಬರ್ 1, ದೇವಗಿರಿ ಇಡೀ ಭಾರತದ ಮಧ್ಯಭಾಗದಲ್ಲಿದ್ದಂಥ ಕೇಂದ್ರ. ಮಧ್ಯಭಾಗದಲ್ಲಿದ್ದರೆ ಇಡೀ ದೇಶವನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಇತ್ತು. ನೆನಪಿರಲಿ ಸ್ನೇಹಿತರೆ, ಬೈ ಚಾನ್ಸ್ ಇದೇನಾದರೂ ಸಕ್ಸಸ್ ಆಗಿದ್ದರೆ ದಕ್ಷಿಣ ಭಾರತವೂ ಕೂಡ ದೆಹಲಿಯಷ್ಟೇ ಪ್ರಸಿದ್ಧಿ ಆಗ್ತಾ ಇತ್ತು. ಈಗ ಬೈ ಚಾನ್ಸ್ ಮಿಸ್ ಆಯಿತು. ಇರಲಿ, ಆದರೂ ಕೂಡ ಹೇಳ್ತಾ ಇದ್ದೀನಿ, ದಕ್ಕನ್ನಲ್ಲಿ ಇಸ್ಲಾಮನ್ನು ಪ್ರಚಾರ ಮಾಡಬೇಕು ಅನ್ನೋದು ಕೂಡ ಇವನ ಉದ್ದೇಶ. ಎರಡನೇದು. ಮೂರನೇದಾಗಿ ನೋಡಿ, ಇವನು ಉತ್ತರ ಭಾರತದಲ್ಲಿ ಆಳ್ವಿಕೆಯಲ್ಲಿದ್ದಾಗ ದಕ್ಷಿಣ ಭಾರತದಲ್ಲಿ ಪದೇ ಪದೇ ದಂಗೆಗಳೇ ಹೇಳ್ತಾ ಇದ್ವು. ನೇಮಿಸಿದ ಅಧಿಕಾರಿಗಳೇ ದಂಗೆ ಹೇಳ್ತಾ ಇದ್ರು. ಇಂಥ ದಂಗೆಯನ್ನು ಕಂಟ್ರೋಲ್ ಮಾಡಬೇಕು, ಅವರ ಹೆಡೆಮುರಿ ಕಟ್ಟಬೇಕು ಅಂತಂದರೆ ಇವನು ಮಾಡಿದ ಕೆಲಸ ರಾಜಧಾನಿಯನ್ನು ಚೇಂಜ್ ಮಾಡಬೇಕು ಅಂತ. ಭಾಳ ಸುಂದರವಾಗಿರೋ ಮತ್ತೊಂದು ಸಮಸ್ಯೆ ಇತ್ತು. ಈ ದೆಹಲಿ ಸುಲ್ತಾನರಿಗೆ ನಿದ್ದೆಗೆಡಿಸ್ತಾ ಇದ್ದ ಸಮಸ್ಯೆ ಅಂತಂದರೆ ಮಂಗೋಲ್ ದಾಳಿಗಳು. ನೋಡಿ, ನೆನ್ಪಿಳಿದೆ, ಅಲ್ಲಾವುದ್ದೀನ್ ಖಿಲ್ಜಿ ಟೈಮಲ್ಲಿ 5 ಬಾರಿ ಆದಂಥ ಮಂಗೋಲ್ ದಾಳಿ ಇವ್ರ ಕಾಲದಲ್ಲೂ ಮುಂದುವರಿತದೆ. ಹಾಗೆ ರಜಪೂತ ಸಣ್ಣ ಪುಟ್ಟ ಮನೆತನಗಳಿದ್ವು, ಇವು ಕೂಡ ದೆಹಲಿಯ ಮೇಲೆ ದಾಳಿ ಮಾಡ್ತಾ ಇದ್ವು. ಈ 4 ವಿಚಾರಗಳನ್ನು ನೆನಪಿಟ್ಕೊಂಡಂತಹ ಮಹಮ್ಮದ್ ಬಿನ್ ತೊಗಲಕ್ ತನ್ನ ರಾಜಧಾನಿಯನ್ನು ಚೇಂಜ್ ಮಾಡ್ದ. ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೆ ಚೇಂಜ್ ಮಾಡ್ತಾನೆ, ಪುನಃ ಮತ್ತೆ ವಾಪಸ್ ಹೋಗ್ತಾನೆ. ಇದಕ್ಕೆ ಸುಂದರವಾದ ನಾಟಕ ಕನ್ನಡದಲ್ಲಿ ಕೂಡ ಇದೆ. ತುಘಲಕ್ ನಾಟಕ, ಕನ್ನಡದ ಕವಿಗಳು ಬರೆದಿರ್ತಕ್ಕಂಥ ಸುಂದರವಾದ ನಾಟಕ. ನೀವು ನೋಡಬೇಕು, ಅದನ್ನು ಓದಬೇಕು ಒಂದು ಸಾರಿ ಕೂಡ. ಹಾಗೆಯೇ ಲೇನ್ ಪೂಲ್ ಹೇಳ್ತಾರೆ, ಈ ಸಂದರ್ಭದಲ್ಲಿ ದೆಹಲಿ ಹೇಗಿರಬಹುದು ಅನ್ನೋಂಥ ಒಂದು ಇಮ್ಯಾಜಿನೇಷನ್ಸಲ್ಲಿ ಹೇಳ್ತಾರೆ ಇವರು. ದೆಹಲಿ ನೋಡಲು ಒಂದು ಸ್ಮಶಾನದಂತೆ ಕಾಣ್ತಾ ಇತ್ತು ಅಂಥೇಳಿ ಲೇನ್ ಪೂಲ್ ಇವ್ರ ಬಗ್ಗೆ ತಮ್ಮ ವಿವರಣೆಯನ್ನು ಕೊಡ್ತಾರೆ. ಸೊ ಇದಾದ ಮೇಲೆ ಮಹಮ್ಮದ್ ಬಿನ್ ತೊಗಲಕನ ಬಹು ದೊಡ್ಡ ನಿರ್ಣಯ ಅಂತಂದರೆ, ಇಷ್ಟು ದೊಡ್ಡ ರಾಜಧಾನಿ ನೆನ್ಪಿಟ್ಕೊಳ್ಳಿ, ದೆಹಲಿಯಿಂದ ದೌಲತಾಬಾದ್ಗೆ ರಾಜಧಾನಿ ಅಂದರೆ ದೇವಗಿರಿಯ ಹೆಸರನ್ನು ದೌಲತಾಬಾದ್ ಅಂತ ಕೂಡ ಆತ ಚೇಂಜ್ ಮಾಡಿದ್ದ ಅಂತ. ಇದಾದ ಮೇಲೆ ಇವನ ಎರಡನೇ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತಂದರೆ ನಾಣ್ಯ ಬದಲಾವಣೆ. 1329 ನೆನ್ಪಿಟ್ಕೊಳ್ಳಿ, ಮೂಲತಃ ದೆಹಲಿಯಲ್ಲಿದ್ದಂಥ ನಾಣ್ಯ ಪದ್ಧತಿಯನ್ನು ಈತ ಬದಲಾಯಿಸಿದ. ಮೊದಲನೇದಾಗಿ ದಿನಾರ್ ನಾಣ್ಯ ಪದ್ಧತಿ, ಚಿನ್ನದ ನಾಣ್ಯಗಳ ಅಸ್ತಿತ್ವವನ್ನು ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾದಾಗ ಅದನ್ನು ಅದಲಿ ಎನ್ನುವ ಬೆಳ್ಳಿ ನಾಣ್ಯಕ್ಕೆ ಬದಲಾಯಿಸಿದ. ಯಾವಾಗ ದಿನಾರ್ನ ನಾಣ್ಯ ಬದಲಾಯಿಸಿ ಅದಲಿ ಎನ್ನುವ ಬೆಳ್ಳಿ ನಾಣ್ಯವಂತನ್ನೋ, ಇದರಿಂದನೂ ಮಾರುಕಟ್ಟೆಯಲ್ಲಿ ಸುಧಾರಣೆಗಳು ಕಾಣ್ತಾ ಇಲ್ಲ ಅಂತ ಗೊತ್ತಾದಾಗ ಟಂಕ್ ಎನ್ನುವ ತಾಮ್ರದ ನಾಣ್ಯಗಳನ್ನು ಕೂಡ ಜಾರಿಗೆ ತಂದ. ಹಾಗಾದರೆ ನೆನ್ಪಿಟ್ಕೋಬೇಕು, 3 ನಾಣ್ಯ ಪದ್ಧತಿಗಳಲ್ಲಿ ದಿನಾರ್ ಬೆಳ್ಳಿ ನಾಣ್ಯ, ಅದಾಲಿ ದಿನಾರ್ ಚಿನ್ನದ ನಾಣ್ಯ, ಅದಾಲಿ ಬೆಳ್ಳಿ ನಾಣ್ಯ, ಟಂಕ್ ತಾಮ್ರದ ನಾಣ್ಯಗಳನ್ನು ಜಾರಿಗೆ ತಂದ. ಸ್ನೇಹಿತರೆ, ಮೊನ್ನೆ ತಾನೇ ಒಂದು NCERT ಕ್ವಶನ್ಸ್ ನೋಡಿದೆ, ತುಂಬ ಅದ್ಭುತವಾಗಿತ್ತು. ಆ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಅಲಿ ಸುಲ್ತಾನ್ ಜಿಲ್ಲಿ ಅಲ್ಲಾ. ಅಲಿ ಸುಲ್ತಾನ್ ಜಿಲ್ಲಿ ಅಲ್ಲಾ ಅಂದರೆ ಸುಲ್ತಾನ ದೇವರ ಛಾಯೆ ಎಂದು ನಾಣ್ಯಗಳ ಮೇಲೆ ಮುದ್ರಿಸಿದ್ದ ದೊರೆ ಯಾರು ಅಂತ ಕೇಳ್ತಾರೆ. ಅಲಿ ಸುಲ್ತಾನ್ ಜಿಲ್ಲಿ ಅಲ್ಲಾ ಎಂದು ನಾಣ್ಯಗಳ ಮೇಲೆ ಮುದ್ರಿಸಿದವನೇ ಮಹಮ್ಮದ್ ಬಿನ್ ತೊಗಲಕ್.
ಹಾಗಾಗಿನೇ ಎಡ್ವರ್ಡ್ ಥಾಮಸ್ ಇವನ ಎಲ್ಲ ಹಣಕಾಸಿನ ವಿಚಾರಗಳನ್ನು ವಿಶ್ಲೇಷಣೆ ಮಾಡ್ತಾ ಇವನಿಗೊಂದು ಒಳ್ಳೆ ಟೈಟ್ಲ್ ಕೊಡ್ತಾರೆ, ಹಣಗಾರರ ರಾಜ. ಏನಂತ ಟೈಟ್ಲ್ ಕೊಟ್ಟಿದ್ದಾರೆ? ಹಣಗಾರರ ರಾಜ ಅಂತ. ನೆಕ್ಸ್ಟು ಮೊಹಮ್ಮದ್ ಬಿನ್ ತುಘಲಕನ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಕ್ರಮ ಅಂದರೆ ಮಂಗೋಲ್ ದಾಳಿ. ನಿಮ್ಗಾಗಲೇ ಹೇಳಿದೆ ನಾನು, ದೇವಗಿರಿಗೆ ರಾಜಧಾನಿಯನ್ನು ಚೇಂಜ್ ಮಾಡ್ತಾರೆ ಅಂದರೆ ಮಂಗೋಲರ ದಾಳಿ ಇರ್ತಾ ಇತ್ತು ಅಂತ. ಇವನ ಕಾಲದಲ್ಲಿ ಮಂಗೋಲ್ ದಾಳಿ, ತರ್ಮ್ ಶಿರಾನ್ ನಾಯಕತ್ವದಲ್ಲಿ ಒಂದು ಮಂಗೋಲ್ ದಾಳಿ ನಡೆಯುತ್ತೆ. ಆ ದಾಳಿಯನ್ನು ಈತ ಹೋರಾಟ ಮಾಡುವುದರ ಬದಲಾಗಿ ಬಹಳಷ್ಟು ಕ್ರೂರತೆ ದೆಹಲಿಯಲ್ಲಿ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ಅವನಿಗೆ ಹಣ, ಆಭರಣ ಮುಂತಾದವುಗಳನ್ನು ಕೊಟ್ಟು ಅವನನ್ನು ಸಂತೈಸಿ ವಾಪಸ್ ಕಳಿಸ್ದ. ಇಂಥ ದೊರೆಗೆ ಇನ್ನೊಂದು ಹುಚ್ಚು ಮದ ಏರ್ಬಿಡ್ತೋ ಏನೋ, 1337-38ರಲ್ಲಿ ಒಂದು ದೊಡ್ಡದು ಇಡೀ ಪ್ರಪಂಚವನ್ನೇ ಗೆಲ್ಲಬೇಕು, ಅದನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ದೊಡ್ಡ ಆಸೆ. ಇಂಥ ಹುಂಬುತನದ ಆಸೆಗೆ ಕೈ ಹಾಕಿದ ಇವನು 2 ದೊಡ್ಡ ದಂಡಯಾತ್ರೆಗಳನ್ನು ಕೈಗೊಂಡ. ನೋಡಿ, ದೆಹಲಿಯಿಂದ ಆತ ಪರ್ಷಿಯಾದ ತರ್ಮ್ ಶಿರಾನ್ವರೆಗೆ ಖುರಾಸಾನ್ನ ಪ್ರಾಂತ್ಯದವರೆಗೂ ದಾಳಿ ಮಾಡ್ತಾರೆ. ಯಾವಾಗ ಪರ್ಷಿಯಾದಿಂದ ಖುರಾಸಾನ್ವರೆಗಿನ ದಾಳಿಯನ್ನು ಮಾಡಿದ್ನೋ ಅಲ್ಲಿ ಇಡೀ ಆ ಮರುಭೂಮಿಯ ವಾತಾವರಣದ ಅಲ್ಲಿ ಇವನ ಸೈನ್ಯವೇ ಹೋರಾಟಕ್ಕಿಂತ ಮುಂಚೆನೇ ಬಹಳಷ್ಟು ಜನ ಸಾಯೋ ಸ್ಥಿತಿಗೆ ಬಂದ್ಬಿಡ್ತು. ಅಲ್ಲಿಂದ ಆತ ತನ್ನ ಸೈನ್ಯವನ್ನು ವಾಪಸ್ ಕರ್ಸ್ಕೊತಾನೆ. ಅಲ್ಲಿಂದ ನೆಕ್ಸ್ಟ್ ಈತನ ದಾಳಿ ಚೀನಾದ ಕರಾಜಲ್ ದಂಡಯಾತ್ರೆ ಮಾಡಬೇಕು ಅಂತ. ಈ 2 ದಂಡಯಾತ್ರೆಗಳಲ್ಲೂ ತನ್ನ ಇಡೀ ಸೈನ್ಯವನ್ನು ಹೋರಾಟ ಮಾಡ್ದೇನೆ, ಗೆಲುವು ಕಾಣ್ದೇನೆ ತುಂಬಾ ಕಳ್ಕೊಂಡ. ಹೀಗೆ ಕಳ್ಕೊಂಡಿದ್ದರಿಂದಾಗಿ ಇವನ ಸೈನ್ಯದ ಬಹಳಷ್ಟು ನಷ್ಟವನ್ನು ಅನುಭವಿಸಬೇಕಾಯಿತು ಅಂತ. ಇನ್ನಿವನ ಕಾಲದಲ್ಲಿ ಬಹುಮುಖ್ಯವಾದಂಥ ಪ್ರಾಬ್ಲಮ್ ಅಂತಂದರೆ, ನಮ್ಮ ದಕ್ಷಿಣ ಭಾರತಗಳಲ್ಲೇ ಸ್ಥಳೀಯ ದಂಗೆಗಳು ಅತಿ ಹೆಚ್ಚು ನಡೀತಾ ಇತ್ತು. ಅದರಲ್ಲಿ ಔದ್ನ ಪ್ರಾಂತ್ಯಗಳಲ್ಲಿ ನಡೀತಿದ್ದ ಐನ್-ಉಲ್ ಮುಲ್ಕ್ನ ದಂಗೆ, ಹಾಗೆ ಬಂಗಾಳದಲ್ಲಿ ನಡೀತಾ ಇದ್ದಂಥ ಬಹಾವುದ್ದೀನ್ ಗುರ್ಷಾಸ್ನ ದಂಗೆ, ಹಾಗೆಯೇ ಬಂಗಾಳದಲ್ಲಿ ಫಕ್ರುದ್ದೀನ್ ಮುಬಾರಕ್ ಶಾನ ದಂಗೆ, ಗುಲ್ಬರ್ಗಾದಲ್ಲಿ ನಡೀತಿದ್ದ ಬಹಾವುದ್ದೀನ್ ಗುರ್ಷಾಸ್, ಇನ್ನು ಮಲಬಾರ್ ಪ್ರಾಂತ್ಯಗಳಲ್ಲಿ ನಡೀತಿದ್ದಂಥ ಜಲಾಲುದ್ದೀನ್ ಹಸನ್ ಶಾ, ಇನ್ನು ದೌಲತಾಬಾದ್. ನೋಡಿ, ಮೇಲಿನ 3 ದಂಗೆಗಳು 4 ದಂಗೆಗಳು ನೆನಪಿಲ್ಲದೆ ಇದ್ರೂ ಪರವಾಗಿಲ್ಲ, 1347ರ ದಂಗೆಯನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಯಾಕೆಂದರೆ ದೌಲತಾಬಾದ್ ಅಂದರೆ ದೇವಗಿರಿಗೆ ದೌಲತಾಬಾದ್ ಅಂತ ಇದ್ರು. ಇಲ್ಲೇ ಹಸನ್ ಗಂಗು ದಂಗೆ ಅಂತ ಕರಿತೀವಿ. ಈ ಹಸನ್ ಗಂಗು ದಂಗೆ ಎದ್ದು ಸ್ವತಂತ್ರ ಆಗಿನೇ ದಕ್ಷಿಣ ಭಾರತದಲ್ಲಿ 1347ಕ್ಕೆ ಬಹಮನಿ ಸಾಮ್ರಾಜ್ಯವನ್ನು ಆತ ಸೃಷ್ಟಿ ಮಾಡ್ದ. ಇದು ಪ್ರತಿ ಬಾರಿ ಕೇಳಿರೋ ಪ್ರಶ್ನೆ. ಅದಾದ ಮೇಲೆ ಬಹಳ ಸುಂದರವಾಗಿ ಗುಜರಾತಲ್ಲಿ 1350ರಲ್ಲಿ ಅಜಿತ್ ಕಮ್ಮಾರ್ ಅನ್ನುವನ ನೇತೃತ್ವದಲ್ಲಿ ಎಲ್ಲ ಶ್ರೀಮಂತರು ಸೇರ್ಕೊಂಡು ಒಂದು ದಂಗೆ ಹೇಳ್ತಾರೆ. ಹಾಗಾಗಿ ಇದನ್ನು ಶ್ರೀಮಂತರ ದಂಗೆ ಅಂತಲೂ ಕೂಡ ಕರೀತಾರೆ. ಇಷ್ಟೆಲ್ಲ ಆಡಳಿತವನ್ನು ನಡೆಸಿದಂತಹ ನಮ್ಮ ಮೊಹಮ್ಮದ್ ಬಿನ್ ತುಘಲಕ್ ಜುನಾ ಖಾನ್ 20 ಮಾರ್ಚ್ 1351ರಲ್ಲಿ ಆತ ಮರಣವನ್ನು ಹೊಂತಾನೆ. ಆದರೆ ಭಾಳ ಇಷ್ಟೊಂದು ದೀರ್ಘವಾದಂಥ ಸುಂದರವಾದ ಇತಿಹಾಸ ಇದೆ ಅಂಥೇಳಿ ನಮ್ಗೆ ಹೇಳೋದಕ್ಕೊಂದು ವಿದೇಶಿ ಆಧಾರ ಸಿಗುತ್ತೆ. ಅದೇ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಇಬನ್ ಬತೂತಾ. 1342ರವರೆಗೂ ಕೂಡ ಈ ದೇಶದಲ್ಲಿದ್ದಂಥ ಇಬನ್ ಬತೂತಾ ಆಫ್ರಿಕಾದ ಮೊರಾಕೋ ದೇಶದಿಂದ ಭಾರತಕ್ಕೆ ಬರ್ತಾನೆ. ಅವನ ಸುಂದರವಾದ ಕೃತಿನೇ ಕಿತಾಬುರ್ ರೆಹಲಾ. ಈ ಕಿತಾಬುರ್ ರೆಹಲಾದಲ್ಲಿ ಆತ ಮೊಹಮ್ಮದ್ ಬಿನ್ ತುಘಲಕನ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾನೆ. ಮೊಹಮ್ಮದ್ ಬಿನ್ ತುಘಲಕನಿಗೆ ಇವನು ಎಷ್ಟು ಆತ್ಮೀಯನಾಗ್ತಾನೆ ಅಂದರೆ, ಕರಾಜಲ್ ದಂಡಯಾತ್ರೆ ನಮಗೆ ಇಷ್ಟು ವಿಸ್ತೃತವಾದ ವರದಿ ಸಿಗುತ್ತೆ ಅಂದರೆ ಅದಕ್ಕೆ ಕಾರಣನೇ ಈತ ಅವನನ್ನು ಚೀನಾದ ಮತ್ತು ಮಂಗೋಲರ ಆಸ್ಥಾನಕ್ಕೆ ರಾಯಭಾರಿಯಾಗಿಯೂ ಕೂಡ ನೇಮಕ ಮಾಡಿದ್ದ ಅನ್ನೋದು ಭಾಳ ಸುಂದರವಾದ ವಿಚಾರ. ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದೇ ದೆಹಲಿಯ ಸಿಂಹಾಸನವನ್ನು ಆಳಿದ ದೊರೆಗಳಲ್ಲಿ ಅತ್ಯಂತ ಪರೋಪಕಾರಿ ಸುಲ್ತಾನ್ ಎಂದು ಹೆಸರು ಪಡೆದ ದೊರೆ ಯಾರು ಅಂತ. ಮೊಹಮ್ಮದ್ ಬಿನ್ ತುಘಲಕ್ನ ನಂತರ ಅಧಿಕಾರಕ್ಕೆ ಬಂದಂತಹ ಶ್ರೇಷ್ಠ ದೊರೆಯೇ ಫಿರೋಜ್ ಶಾ ತುಘಲಕ್. ಈ ಫಿರೋಜ್ ಶಾ ತುಘಲಕ್ನನ್ನು ಪರೋಪಕಾರಿ ಸುಲ್ತಾನ್ ಅಂತ ಹೇಳಿ ಕರೀತಾರೆ. ಇದು ಸುಂದರವಾದ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಕೂಡ ಹೌದು, ಅದನ್ನು ಕೂಡ ನೀವು ನೋಡ್ಕೋಬೇಕು. ಇನ್ನೊಂದು ಒಳ್ಳೆಯ ಪ್ರಶ್ನೆ ಇದೆ, ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ದಿವಾನ್-ಇ ಕೋಹಿ ಇಲಾಖೆ
ಯಾವ ಡಿಪಾರ್ಟ್ಮೆಂಟಿಗೆ ಸಂಬಂಧಪಡುತ್ತೆ ಅಂತ ನೆನ್ಪಿಟ್ಕೊಳ್ಳಿ, ಕೃಷಿಗೆ ಸಂಬಂಧಪಟ್ಟದ್ದು. ಜಿಯಾವುದ್ದೀನ್ ಬರ್ಣಿ ಈ ಕಾಲದಲ್ಲಿದ್ದಂಥ ಶ್ರೇಷ್ಠ ವಿದ್ವಾಂಸ, ಅವನು ಬರೆದಂಥ ಕೃತಿ ತಾರಿಕ್ ಇ ಮುಬಾರಕ್ ಶಾಹಿ. ಇವೆಲ್ಲ ಕೃತಿಗಳು ಆ ಕಾಲದಲ್ಲಿ ರಚನೆ ಆಗುತ್ತೆ. ಈಗ ಮಾತಾಡೋಣ ನಾವು ಯಾರ ಬಗ್ಗೆ? ಫಿರೋಜ್ ಶಾ ತುಘಲಕ್, ಪರೋಪಕಾರಿ ಸುಲ್ತಾನ್. ಇವನ ಒಳಾಡಳಿತ ನೀತಿ ಅಂದರೆ ಖ್ವಾಜಾ ಹಸನುದ್ದೀನ್ ಜುನೈದಿ ಇವನ ಕಾಲದಲ್ಲಿ ಇದ್ದಂಥ ಶ್ರೇಷ್ಠ ಅಧಿಕಾರಿ. ಫಿರೋಜ್ ಶಾನ ಎಲ್ಲ ಸಾಧನೆಗಳ ಹಿಂದೆ ಇವನ ಸುಂದರವಾದಂತಹ ಅಧಿಕಾರ ಭಾಳ ನಮಗೆ ಗೊತ್ತಾಗತ್ತೆ. ನೋಡಿ, ಕೃಷಿಗಾಗಿ ಫಿರೋಜ್ ಶಾ ತುಘಲಕ್ ಭಾಳ ಸುಂದರವಾಗಿ ಒಂದು ವ್ಯವಸ್ಥೆ ಮಾಡ್ತಾನೆ. ಏನು ಅಂದರೆ, ಅಲ್ಲಿಯವರೆಗೂ ಕೂಡ ರೈತರಿಗೆ ಅನೇಕ ಯೋಜನೆಗಳನ್ನು ಮಾಡಿಕೊಡ್ತಾ ಇದ್ರು. ಅದರಲ್ಲಿ ಇನ್ನೊಂದು ಸುಂದರವಾದ ಯೋಜನೆ ಸೇರ್ಪಡೆ ಮಾಡ್ದ, ಅದೇನೇ ತಕಾವಿ ಸಾಲ. ಕೃಷಿಗರಿಗೆ ಕೊಡ್ತಿದ್ದಂತಹ ತಕಾವಿ ಸಾಲವನ್ನು ಈತ ಕೊಡೋದ್ರ ಮುಖಾಂತರ ಅವರನ್ನು ಆರ್ಥಿಕವಾಗಿ ಸದೃಢಗೊಳಿಸ್ದ. ಅಷ್ಟೇ ಅಲ್ಲ, ಇವನ ಕಾಲದಲ್ಲಿ 4 ತೆರಿಗೆ ಪದ್ಧತಿಗಳು, ಒಂದು ಕರ್ಜ್ ಅಂತ ಕರಿತೀವಿ, ಇನ್ನೊಂದು ಜಕಾತ್, ಮತ್ತೊಂದು ಜಜಿಯಾ, ಹಾಗೆ ಇನ್ನೊಂದು ಖಮ್ಸ್ ಅಂತ. ಈ 4 ತೆರಿಗೆಗಳನ್ನು ವಿಧಿಸೋದ್ರ ಮುಖಾಂತರವಾಗಿಯೂ ಕೂಡ ಆತ ತನ್ನ ಸಾಮ್ರಾಜ್ಯವನ್ನು ಅಭಿವೃದ್ಧಿಪಡಿಸಿದ. ಇವನ ಕಾಲದಲ್ಲಿ ಕೃಷಿಗಾಗಿ 5 ಕಾಲುವೆಗಳ ನಿರ್ಮಾಣ ಕೂಡ ಆಗಿತ್ತು. ಕಾಲುವೆಗಳ ಮುಖಾಂತರ ನಿರ್ಮಾಣ ಮಾಡೋದ್ರ ಮುಖಾಂತರ ನೀರಾವರಿಯನ್ನು ಕೂಡ ಅಭಿವೃದ್ಧಿಪಡಿಸಿ ಕೃಷಿಕರ ಜೀವನವನ್ನು ಹಸನುಗೊಳಿಸಿದ ಅಂತಲೂ ಕೂಡ ನಾವು ಹೇಳ್ಬೋದು. ಇನ್ನು ಫಿರೋಜ್ ಶಾ ತುಘಲಕ್ 4 ನಗರಗಳ ನಿರ್ಮಾಣಕಾರ. ಹೇಳಿದ್ದೀನಿ ನೆನಪಿರಲಿ, ಈಗ ಆಲ್ರೆಡಿ 3ನೇ ನಗರ ತುಘಲಕಾಬಾದ್ ಆದಮೇಲೆ 4 ನಗರಗಳು ನಿರ್ಮಾಣ ಆದವು. ಅವೇನೇ ಫಿರೋಜಾಬಾದ್, ಫಿರೋಜ್ಪುರ, ಫತೇಬಾದ್ ಅಂಡ್ ಜೌನ್ಪುರ, ಹಿಸ್ಸಾರ್ ನಗರಗಳ ನಿರ್ಮಾಣ ಕೂಡ ಇವನ ಕಾಲದಲ್ಲೇ ಆಯಿತು. ನೆನಪಿರಲಿ, ಭಾಳ ಸರಿ ಕೇಳಿರೋ ಅಂತ ಒಂದು ಒಳ್ಳೆ ಪ್ರಶ್ನೆ ಇದೆ. ಅಶೋಕನ ಸ್ತಂಭಗಳನ್ನು ಕಿಜಾರಾಬಾದ್ ಮತ್ತು ಮೀರತ್ನಿಂದ ದೆಹಲಿಗೆ ಸಾಗಿಸಿ ಫಿರೋಜ್ಬಾದನ್ನು ಸೌಂದರ್ಯಗೊಳಿಸಿದ ದೊರೆ ಯಾರು ಅಂತ ಕೇಳ್ತಾರೆ. ಹಾಗಾಗಿ ಇವನನ್ನು ಮತ್ತೊಂದು ಕಡೆ ಹೋಲಿಕೆ ಮಾಡೋದಿದೆ, ರೋಮಿನ ಅಗಸ್ಟಸ್ ದೊರೆಗೂ ಕೂಡ ಇವನನ್ನು ಹೋಲಿಕೆ ಮಾಡ್ತಾರೆ. ನೋಡಿ, ಒಂದು ಕಡೆ ರೈತರಿಗೆ ತಕಾವಿ ಸಾಲ ಕೊಟ್ಟವ್ರನ್ನ ಅಭಿವೃದ್ಧಿ ಮಾಡ್ತಾನೆ, ಮತ್ತೊಂದು ಕಡೆ ದಿವಾನ್ ಇ ಖೈರತ್ ಅನ್ನೋ ಧರ್ಮ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದ. ಧರ್ಮ ಕೇಂದ್ರವನ್ನು ಸ್ಥಾಪನೆ ಮಾಡಿ ಬಡ ಹೆಣ್ಣು ಮಕ್ಕಳ ಕಲ್ಯಾಣ ಮಾಡಿಸುವಂಥ ಕೆಲಸ ಕೂಡ ಇವನ ಕಾಲದಲ್ಲಿ ನಡೀತಾ ಇತ್ತು. ಇನ್ನು ದಾರುಲ್ ಶಫಾ ಅನ್ನುವ ಆಸ್ಪತ್ರೆ, ವೈದ್ಯಾಲಯಗಳನ್ನು ನಿರ್ಮಾಣ ಮಾಡಿ ಜನರಿಗೆ ತಂದೆ ಅಂಥೇಳಿ ಕರೆಸ್ಕೊಳ್ಳೋಷ್ಟು ಲೆವೆಲ್ಗೆ ಇವನನ್ನು ಆತ ಡಿಪೆಂಡ್ ಮಾಡಿ ಒಳ್ಳೊಳ್ಳೆ ಕೆಲಸಗಳನ್ನು ಅಭಿವೃದ್ಧಿಪಡಿಸ್ತಾ ಬಂದ. ಇವನ ಕಾಲದಲ್ಲೂ ಕೂಡ ಜಿಯಾವುದ್ದೀನ್ ಬರ್ಣಿ ಇದ್ದಂಥ ಶ್ರೇಷ್ಠವಾದ ವಿದ್ವಾಂಸ. ಹಾಗೆಯೇ ತಾರಿಕ್ ಇ ಫಿರೋಜ್ ಶಾಹಿ, ಫಿತ್ಹಾ ಇ ಜಹಾಂದಾರಿ ಬರ್ತಾರೆ. ಆದರೆ ದೆಹಲಿ ಸುಲ್ತಾನರಲ್ಲೇ ಆತ್ಮಕಥೆಯನ್ನು ಬರೆದಂಥ ದೆಹಲಿ ಸುಲ್ತಾನ್ ಯಾರು ಅಂದರೆ ಇವನ ಹೆಸರು ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ದೆಹಲಿ ಸುಲ್ತಾನರಲ್ಲಿ ಯಾರೂ ಕೂಡ ತಮ್ಮ ಆತ್ಮಕಥನಗಳನ್ನು ಬರ್ಕೊಂಡಿಲ್ಲ. ಅದರಲ್ಲಿ ಸ್ವತಃ ತಾನೇ ಬರಿತಾನೆ. ಫುತುಹತ್ ಇ ಫಿರೋಜ್ ಶಾಹಿ, ದಲಾಯಲ್ ಇ ಫಿರೋಜ್ ಶಾಹಿ ಅನ್ನುವ ಕೃತಿಗಳು. ಅದರಲ್ಲಿ ಫುತುಹತ್ ಇ ಫಿರೋಜ್ ಶಾಹಿ ಇವನು ಬರೆದಂಥ ಶ್ರೇಷ್ಠ ಆತ್ಮಕಥನ. ಕೆಲವು ಪುಸ್ತಕಗಳು ನಿಮಗೆ ಹೇಳ್ತಾವೆ ಅದನ್ನು. ಏನು ಅಂದರೆ, ದೆಹಲಿ ಸುಲ್ತಾನರಲ್ಲಿ ಪ್ರಥಮ ಬಾರಿಗೆ ಆತ್ಮಕಥನ ಬರೆದ ರಾಜ ಯಾರು ಅಂತ ಕೇಳ್ತಾರೆ. ಹಾಗಾಗಿ ಫುತುಹತ್ ಇ ಫಿರೋಜ್ ಶಾಹಿ ಭಾಳ ಸುಂದರವಾದಂತಹ ಪುಸ್ತಕ. ಇನ್ನು ಅದಾದಮೇಲೆ ಫಿರೋಜ್ ಶಾನ ದಂಡಯಾತ್ರೆಗಳಿಗೆ ಬರ್ತೀವಿ. ಫಿರೋಜ್ ಶಾ ಕೂಡ ಅಷ್ಟೇ ಹಾಜಿ ಇಲಿಯಾಸ್ನ ವಿರುದ್ಧ ಬಂಗಾಳದ ಮೇಲೆ ದಂಗೆಯನ್ನು ಹೇಳ್ತಾನೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಈ 2 ದಾಳಿಗಳನ್ನು ನೆನ್ಪಿಟ್ಕೊಳ್ಳಿ. 1360 ಜಾಜ್ ನಗರದ ಮೇಲಿನ ದಾಳಿ. ಜಾಜ್ ನಗರ ಎಲ್ಲಿ ಬರುತ್ತೆ ಅಂದರೆ ಇವತ್ತಿನ ಒರಿಸ್ಸಾದ ಭುವನೇಶ್ವರದ ಪುರಿ ಹತ್ರ ಬರುತ್ತೆ. ಯಾಕೆ? ಇಲ್ಲಿ ಇದ್ದಂತಹ ಜಗನ್ನಾಥ ಲಿಂಗವನ್ನು ನಾಶ ಮಾಡಿ ಸಮುದ್ರಕ್ಕೆ ಎಸೆದ ಕಾರಣ ನಾನು ಹೇಳಿದ್ದೀನಿ, ಘಾಜಿ ಎನ್ನುವ ಬಿರುದುಗಳನ್ನು ಹೊಂದಿರೋ ದೊರೆಗಳು ಇವರು. ಹಾಗಾಗಿ ಜಗನ್ನಾಥ ಲಿಂಗವನ್ನು ನಾಶ ಮಾಡಿ ಸಮುದ್ರಕ್ಕೆ ಎಸೆದ ಅನ್ನೋದು ಕೂಡ 3ನೇ ಭಾನುದೇವನನ್ನು ಸೋಲಿಸ್ತಾನೆ. ಅದಾದ ನಂತರ 1360 ಅದರ ಪಕ್ಕದಲ್ಲೇ ಮತ್ತೊಂದು ಪಂಜಾಬ್ ವಲಯಕ್ಕೆ ಇಲ್ಲಿಂದ ಆತ ದೇವಗಿರಿಯಿಂದ ಇಲ್ಲಿಂದ ಒರಿಸ್ಸಾದಿಂದ ವಾಪಸ್ ಬರ್ತಾನೆ. ಬಂದಾದ್ಮೇಲೆ ಪಂಜಾಬ್ನ ಬಳಿ ಇರ್ತಕ್ಕಂಥ ನಾಗರ್ಕೋಟ್, ಈ ನಾಗರ್ಕೋಟ್ ಮೇಲೆ ದಾಳಿ,
ಅಲ್ಲಿ ರಜಪೂತರ ರೂಪ್ಚಂದ್ ಅಧಿಕಾರದಲ್ಲಿದ್ದ. ಅಲ್ಲಿನ ಜ್ವಾಲಾಮುಖಿ ದೇವಾಲಯವನ್ನು ಆತ ನಾಶ ಮಾಡ್ದ. ಇದು ಬಹಳ ಪ್ರಮುಖ. ಯಾಕೆ ಅಂತಂದರೆ ಈ ಜ್ವಾಲಾಮುಖಿ ದೇವಾಲಯವನ್ನು ನಾಶ ಮಾಡಿದಾಗ ಅಲ್ಲಿ ಸಿಕ್ಕಂಥ ಅನೇಕ ಗ್ರಂಥಗಳನ್ನು ತಂದುಬಿಟ್ಟು ಅದನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಲಿಕ್ಕೆ ಪ್ರೇರೇಪಿಸಿದ, ತಾನೇ ಮಾಡ್ದ ಅನ್ನೋದು ಕೂಡ ಇದೆ. ನೆಕ್ಸ್ಟ್ 1361 ಸಿಂಧ್ನ ಆಕ್ರಮಣವನ್ನು ಮಾಡಿ ಜಾಮ್ ಬನಿಯಾನ ವಿರುದ್ಧ ಹೋರಾಟ ಮಾಡಿ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅವನ ಜೊತೆ ಸಂಧಾನ ಕೂಡ ಮಾಡಿಕೊಳ್ತಾನೆ. ಈ 3 ಜನರ ಬಗ್ಗೆ ಅಧ್ಯಯನ ಮಾಡಿದ ನಂತರ ನಿಮಗೆ ಉಳಿಯೋದು ಉತ್ತರಾಧಿಕಾರಿಗಳಲ್ಲಿ ಅಂಥ ಶ್ರೇಷ್ಠ ಆಡಳಿತ ಯಾರ್ದೂ ಇಲ್ಲ. ತುಘಲಕ್ ಶಾ, ಅಬೂಬಕರ್, ನಾಸಿರುದ್ದೀನ್, ಮೊಹಮ್ಮದ್ ಫಿರೋಜ್, ಹುಮಾಯೂನ್, ಮೊಹಮ್ಮದ್ ನಾಸಿರುದ್ದೀನ್ ಇವರ ಕೊನೆಯ ದೊರೆ. ಆದರೆ 1398ರ ಅವಧಿಯಲ್ಲಿ, ಅಂದರೆ ಈ ಸಾಮ್ರಾಜ್ಯದ ಎಂಡ್ ಮೊಹಮ್ಮದ್ ನಾಸಿರುದ್ದೀನ್ ಕಾಲಕ್ಕೆ ತೈಮೂರ್ ಭಾರತದ ಮೇಲೆ ದಂಡಯಾತ್ರೆ ಮಾಡ್ತಾನೆ. ಈ ತೈಮೂರ್ ಮಂಗೋಲರ ನಾಯಕ. ನೋಡಿ, ಅವನ ತಂದೆ ಅಮೀರ್ ಥರ್ಗಿ ಕೇಶ್ನಲ್ಲಿ ಈತ ಹುಟ್ಟತಾನೆ. ಸ್ಥಳ ಸಮರ್ಕಂಡ್. ಇದೇ ಸಮರ್ಕಂಡಿಂದ ಬಂದವನೇ ಬಾಬರ್. ಮುಂದೆ ನೆನ್ಪಿಟ್ಕೊಳ್ಳಿ ಮೊಘಲರಲ್ಲಿ. ಹಾಗಾಗಿ ಸ್ಥಳ ಸಮರ್ಕಂಡ್ 1369ರಿಂದ ಅಧಿಕಾರ ವಹಿಸ್ಕೊಂಡ್ಮೇಲೆ ದೆಹಲಿಯನ್ನು ಲೂಟಿ ಮಾಡಬೇಕು ಅನ್ನೋದೇ ಇವನ ಹಠ. ಯಾಕೆ? ಇಲ್ಲಿರ್ತಕ್ಕಂತಹ ದೆಹಲಿಯಲ್ಲಿ ಸಂಪತ್ತು ಅಧಿಕವಾಗಿತ್ತು. ಹಾಗೆಯೇ ಇಸ್ಲಾಂ ಮತವನ್ನು ಪ್ರಚಾರ ಮಾಡಬೇಕು. ಮತ್ತು ವಿಗ್ರಹ ಆರಾಧಕರು ಅತಿ ಹೆಚ್ಚು ಬದುಕ್ತಾ ಇರೋ ಭಾರತದಲ್ಲಿ ಅದನ್ನು ನಾಶ ಮಾಡಬೇಕು ಅನ್ನೋದೇ ಇವನ ಉದ್ದೇಶ. ಹಾಗಾಗಿ 17 ಡಿಸೆಂಬರ್ 1398 ಒಂದು ಕರಾಳ ದಿನ ದೆಹಲಿನಲ್ಲಿ ಆತ ದಾಳಿ ಮಾಡ್ತಾನೆ. ತುಘಲಕ್ ವಂಶವನ್ನು ನಾಶ ಮಾಡಿಬಿಟ್ಟು ಸುಮಾರು 1,00,000 ಹಿಂದೂಗಳ ಕಗ್ಗೋಲೆ, ಅತಿ ದೊಡ್ಡ ನರಮೇಧ ಅಂತ ಇತಿಹಾಸ ವರ್ಣನೆ ಮಾಡುತ್ತೆ. ಹಾಗೆಯೇ ಕಿಜರ್ ಖಾನ್ ಅವನನ್ನು ನೇಮಿಸಿ ಆತ ವಾಪಸ್ ಹೋದ. ಈ ಕಿಜರ್ ಖಾನ್ನಿಂದನೇ ಪ್ರಾರಂಭಗೊಂಡ ಮತ್ತೊಂದು ವಂಶವೇ ಅದು ಸೈಯದ್ ವಂಶ. ನೋಡಿ, ನೆನಪಿರಲಿ, ಈ ಕಿಜರ್ ಖಾನ್ ಯಾರು ಅನ್ನೋದಕ್ಕೆ ಭಾಳಷ್ಟು ಜನರಿಗೆ ಕನ್ಫ್ಯೂಸ್ ಇರುತ್ತೆ. ನೆನಪಿರಲಿ, ತೈಮೂರ್ ಭಾರತದಲ್ಲಿ ನೇಮಕ ಮಾಡಿ ಹೋದಂಥವನೇ ಈ ಕಿಜರ್ ಖಾನ್. ಈ ಕಿಜರ್ ಖಾನ್ ಸೈಯದ್ ಆತ ಭಾರತದಲ್ಲಿ ಒಂದು ಹೊಸ ವಿಷಯವನ್ನು ಪ್ರಸ್ತಾಪ ಮಾಡಿ ಆಡಳಿತ ಮಾಡ್ದ. ನಾವು ಮೊಹಮ್ಮದ್ ಪೈಗಂಬರ್ನ ಅನುಯಾಯಿಗಳು ಅನ್ನುವ ವಿಚಾರವನ್ನು ಇಟ್ಟು ಅಧಿಕಾರವನ್ನು ಮಾಡ್ತಾನೆ. ತಾಜುಲ್ ಮುಲ್ಕ್ ಇವನ ಕಾಲದಲ್ಲಿದ್ದಂಥ ಶ್ರೇಷ್ಠ ಸೇನಾಧಿಕಾರಿ. ಅವನಿಂದ ಗ್ವಾಲಿಯರ್ ಮೇವಾತಿಗಳನ್ನು ಆತ ಗೆಲ್ತಾನೆ. ಇದಾದ್ಮೇಲೆ ನಮಗಿಲ್ಲಿ ಅಂಥ ಪ್ರಬಲವಾದಂಥ ಆಡಳಿತ ಇವ್ರದ್ರಲ್ಲಿ ಯಾರ್ದು ಸಿಗೋದಿಲ್ಲ. ಸೈಯದ್ ವಂಶದ ಕೊನೆಯ ದೊರೆಯಾಗಿ ಅಧಿಕಾರದಲ್ಲಿ ಬಂದವನೇ ಆ ಕಾಲದ ಶ್ರೇಷ್ಠವಾದಂಥ ಕೊನೆಯ ಪರ್ಸನ್ ಅಲಾವುದ್ದೀನ್ ಆಲಂ ಶಾ. ಮುಬಾರಕ್ ಶಾ, ಮೊಹಮ್ಮದ್ ಶಾ, ಅಲಾವುದ್ದೀನ್ ಆಲಂ ಶಾ, ಬಹಲ್ಲುಲ್ ಲೂದಿ ಈ ಲೂದಿ ಸಂತತಿಯನ್ನು ಆಳ್ತಾರೆ. ಆದರೆ ಮುಬಾರಕ್ ಶಾನ ಬಗ್ಗೆ ಒಂದು ವಿಚಾರ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಯಾಹ್ಯಾ ಬಿನ್ ಸರ್ಹಿಂದ್ ಇವನ ಶ್ರೇಷ್ಠ ಆಸ್ಥಾನ ಕವಿ. ಅವನು ಬರೆದಂಥ ಕೃತಿನೇ ತಾರಿಕ್ ಇ ಮುಬಾರಕ್ ಶಾಹಿ. ಮುಬಾರಕಾಬಾದ್ ನಗರ ನಿರ್ಮಾಣಕಾರ ಯಾರು ಅಂತ ಕೇಳ್ತಾರೆ, ಅವನೇ ಮುಬಾರಕ್ ಶಾ. ಇನ್ನು ಮೊಹಮ್ಮದ್ ಶಾ ಆಯಿತು, ಅಲಾವುದ್ದೀನ್ ಆಲಂ ಶಾ ಇವರ ಕೊನೆಯ ದೊರೆಗಳಾಗಿ ಅಧಿಕಾರಕ್ಕೆ ಬರ್ತಾರೆ. ಇದಾದ ನಂತರ ಶುರುವಾಗದೆ ಲೂದಿ ಸಂತತಿ. ಈ ಲೂದಿ ಸಂತತಿಯಲ್ಲಿ 3 ಪ್ರಬಲವಾಗಿರ್ತಕ್ಕಂತಹ ದೊರೆಗಳು ನಮಗೆ ಸಿಗ್ತಾರೆ. ಒಬ್ಬ ಬಹಲ್ಲುಲ್ ಲೂದಿ, ಸಿಕಂದರ್ ಲೂದಿ, ಇಬ್ರಾಹಿಂ ಲೂದಿ. ಲೂದಿ ಸಂತತಿಯ ಸ್ಥಾಪಕನೇ ಬಹಲ್ಲುಲ್ ಲೂದಿ. ಪ್ರಸಿದ್ಧ ದೊರೆ ಸಿಕಂದರ್ ಲೂದಿ, ಕೊನೆಯ ದೊರೆ ಇಬ್ರಾಹಿಂ ಲೂದಿ. ಹಾಗಾಗಿ ಬಹಲ್ಲುಲ್ ಲೂದಿಯನ್ನು ಉತ್ತಮ ಉದಾರ ದೊರೆ ಅಂತ ಕೂಡ ಕರಿತೀವಿ. ಒಂದೊಳ್ಳೆ ಪ್ರಶ್ನೆ ಸಿಕಂದರ್ ಲೂದಿ ಬಗ್ಗೆ ಇರುತ್ತೆ. 1504ರಲ್ಲಿ ಇವತ್ತಿನ ಸುಂದರವಾದ ಆಗ್ರಾ ನಗರ, ಈ ಯಮುನಾ ನದಿ ತೀರದ ಆಗ್ರಾ ನಗರದ ನಿರ್ಮಾಣಕಾರ ಯಾರು ಅಂದರೆ ಸಿಕಂದರ್ ಲೂದಿ. ಆದರೂ ಇವನು ತುಂಬ ಎಡವಟ್ಟು ಕೆಲಸ ಮಾಡ್ತಾ ಇದ್ದ ಅಂತ ಹೇಳ್ಬೋದು. ಕಾರಣ ಹಿಂದೂ ದ್ವೇಷಿ, ಮಥುರಾ ದೇವಾಲಯಗಳ ನಾಶಕ್ಕೆ ಕಾರಣಕರ್ತ ಅಂತ ಕೂಡ ಅವನಿಗೊಂದು ವಿಚಾರ ಇದೆ. ಆದರೂ ಕೊನೆಯ ದೊರೆ ಇಬ್ರಾಹಿಂ ಲೂದಿ ಈತ ಪಂಜಾಬ್ ಪ್ರಾಂತ್ಯಗಳನ್ನು ನೋಡ್ಕೊಳ್ಳೋದಕ್ಕಾಗಿಯೇ ದೌಲತ್ ಖಾನನ್ನು ನೇಮಕ ಮಾಡ್ತಾನೆ. ಆದರೆ ಇಬ್ರಾಹಿಂ ಲೂದಿ ತಂದಂಥ ಆಡಳಿತ ನೀತಿಗಳಿಂದನೇ ದೌಲತ್ ಖಾನ್ ತಾನು ದೆಹಲಿಯ ಸಿಂಹಾಸನವನ್ನು ವಶಪಡಿಸ್ಕೊಳ್ಬೇಕು ಅನ್ನೋ ಕಿತ್ತಾಟದಲ್ಲಿ
ನೆನ್ಪಿಡಿ 21/4 ಏಪ್ರಿಲಲ್ಲಿ 1526ರಲ್ಲಿ ಮೊದಲ ಪಾಣಿಪತ್ ಕದನಕ್ಕೆ ಇದು ನಾಂದಿ ಆಗತ್ತೆ. ಬಾಬರ್ ಭಾರತದ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ದೆಹಲಿ ಸುಲ್ತಾನರ ವಂಶವನ್ನು ಕೊನೆಗಾಣಿಸಿದ. ಇಷ್ಟು ದೆಹಲಿ ಸುಲ್ತಾನರ ತುಘಲಕ್ ವಂಶ, ಲೂದಿ ವಂಶದವರೆಗೆ ನಾವಿವತ್ತು ಹೇಳಿದ್ದೀವಿ. ತುಘಲಕ್, ಸೈಯದ್ಸ್, ಲೂದಿ, ಇಷ್ಟು ಅಂಶಗಳನ್ನು ನೀವು ಕೇಳಿರ್ತೀರಾ, ಎಂಜಾಯ್ ಮಾಡಿರ್ತೀರಾ. ಇನ್ನೂ ಕೂಡ ನಿಮಗೆ ಹೆಚ್ಚಿನ ವಿಚಾರಗಳನ್ನು ಬೇಕು ಅಂತಂದರೆ ನೀವು ನಮ್ಮ ಸಂಪರ್ಕದಲ್ಲಿರಬೇಕು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಶೇರ್ ಮಾಡಿ. ತುಂಬ ಚೆನ್ನಾಗಿದ್ದರೆ ಒಳ್ಳೆ ಕಮೆಂಟ್ ಮಾಡಿ. ಹೀಗೇ ನಮ್ಮ ಫ್ರೀ ನೋಟಿಫಿಕೇಷನ್ಸ್ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಹಣ ನಿಮಗೆ ವೆಚ್ಚ ಆಗೋದಿಲ್ಲ. ಫ್ರೀ ಸಬ್ಸ್ಕ್ರೈಬ್ ಇರುತ್ತೆ. ನೀವು ಸಬ್ಸ್ಕ್ರೈಬ್ ಅದರಲ್ಲೂ ಬೆಲ್ ಐಕಾನ್ ಇದೆ, ನಾನು ಹೇಳಿದ್ದೀನಿ. ಬೆಲ್ ಐಕಾನ್ನ ಟಚ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲನ್ನು ನೀವು ಆಕ್ಸೆಪ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸಿ ಯು, ಬಾಯ್.